ಸಿನಿಮಾ ರಂಗದಲ್ಲೇ ಬೆಳೆದಂಥವ್ರು ನೀವು. ಸಿನಿಮಾದ ಕುಟುಂಬ, ಅಪ್ಪನೂ ಸೂಪರ್ ಸ್ಟಾರು, ತಾತನೂ ಸೂಪರ್ ಸ್ಟಾರು. ಹಾಗಿದ್ಮೇಲೆ ಸಿನಿಮಾಕ್ಕೆ ನಿಮ್ಮ ಎಂಟ್ರಿ ತುಂಬಾ ಈಸಿಯಾಗಿ ಆಗಬೇಕಿತ್ತು, ಆದರೆ ಅಷ್ಟು ಈಸಿ ಇರಲಿಲ್ಲ. ಬಹಳಷ್ಟು ಸ್ಟ್ರಗಲ್ಗಳನ್ನ ನೀವು ನೋಡಿದ್ರಿ. ಸೊ ಆ ಸ್ಟ್ರಗಲ್ ಲೈಫ್ ಬಗ್ಗೆ ಏನು ಹೇಳ್ತೀರಾ? ಇಟ್ ಈಸ್ ನಾಟ್ ನೆಸಸರಿ ನಾವು ಅದೇ ರಂಗದಲ್ಲೇ ಇದು ಮಾಡಬೇಕು ಅಂತ. ಇವಾಗ ಸಚಿನ್ ಇಸ್ ನಾನ್ ಟು ಪ್ಲೇ ಕ್ರಿಕೆಟ್, ಚಟ್ರಿ ಈಸ್ ವೆರಿ ಗುಡ್ ಇನ್ ಫುಟ್ಬಾಲ್. ಸೊ ದಟ್ ಡಸಂಟ್ ಮೀನ್ ಸಚಿನ್ಗೆ ಹೋಗ್ಬಿಟ್ಟು ನೀವು ಯಾಕೆ ಫುಟ್ಬಾಲ್ ಆಡಲ್ಲ ಅಂತ ಕೇಳೋದು ತಪ್ಪು. ನಾನು ಹೇಳ್ತಾ ಇರೋದು ಕಲೆಯ ರಂಗದಲ್ಲಿ ಇರಬೇಕು ಅನ್ನೋದು ನಮ್ಮ ಆಸೆ ಆಗಿರೋದ್ರಿಂದ ಟಿ ವಿ ಆಗಿರ್ಬೋದು, ನಾಟಕ ಆಗಿರ್ಬೋದು, ಸಿನಿಮಾ ಆಗಿರೋದು ಭೇದ ಭಾವ ಮಾಡೋದಕ್ಕಾಗಲ್ಲ. ಯಾಕಂದರೆ ನಾನು ಮೂರಲ್ಲೂ ಕೆಲಸ ಮಾಡಿದ್ದೀನಿ. ಇವಾಗ ಡಿಜಿಟಲ್ ಯುಗದಲ್ಲಿ ಮೊಬೈಲಲ್ಲೂ ಇದ್ದೀನಿ. ಸೊ ಹಾಗಾಗಿ ಇಟ್ ಈಸ್ ಇಂಪಾರ್ಟೆಂಟ್ ದಟ್ ಯು ಸ್ಟೇ ಇನ್ ದಿಸ್ ಫೀಲ್ಡ್, ನಾಟ್ ವಿಚ್ ಫಾರ್ಮ್. ಸಿನಿಮಾಗೆ ಹೋಗಬೇಕಾದ್ರೆ ನಿಮ್ಮ ಸ್ಟ್ರಗಲ್ ಹೆಂಗಿತ್ತು? ನೀವು ಒಂದು ಸಿನಿಮಾನ ಎಂಟ್ರಿ ಆಗಬೇಕು ಅನ್ನೋದು ತಂದೆಯವರ ಆಸೆ ಆಗಿತ್ತಾ, ನಿಮ್ಮ ಆಸೆ ಆಗಿತ್ತಾ? ಇಲ್ಲ, ನನಗೆ ಆ್ಯಕ್ಟಿಂಗ್ ಫೀಲ್ಡಿಗೆ ಬರಬೇಕು ಅಂತ ನಂಗೆ ಆಸೆನೇ ಇರಲಿಲ್ಲ. ಐ ವಾಂಟೆಡ್ ಟು ಪರ್ಸ್ಯೂ ಮೈ ಸ್ಟಡೀಸ್ ಬಿಕಾಸ್ ಐ ವಾಸ್ ವೆರಿ ಗುಡ್ ಇನ್ ಸ್ಟಡೀಸ್. ತಂದೆ ಒಂದು ಸರಿ ಹೇಳಿದರು, ನೋಡೋ ನೀನು ಫೋರ್ಸ್ ಮಾಡಲ್ಲ ನಾನು ಸಿನಿಮಾ ಮಾಡು ಅಂತ, ಬಟ್ ಮೂರನೇ ತಲೆಮಾರು ಅನ್ನೋದು ಇಟ್ಸ್ ಅ ವೆರಿ ಬಿಗ್ ಥಿಂಗ್, ಸೊ ಟ್ರೈ ಮಾಡು ಅಂತಂದರು. ನಂಗೆ ಇಂಟ್ರೆಸ್ಟ್ ಇಲ್ಲಪ್ಪ ಅಂದ್ಬಿಟ್ಟು ಸುಮ್ಮನೆ ಬಿಟ್ಟಿದೆ. ಬಟ್ ಅದ್ರ ಇಂಪಾರ್ಟೆನ್ಸ್ ಇವಾಗ ನಂಗೆ ಗೊತ್ತಾಗುತ್ತೆ. ಯಾಕಂದರೆ ನನ್ನ ಮಗ ನನ್ನ ಸಿನಿಮಾ GST ಮಾಡಿದ್ದಾನೆ. ಸೊ 4ನೇ ತಲೆಮಾರು, ದಟ್ಸ್ ಅ ರೆಕಾರ್ಡ್. ನಾನು ನನ್ನ ರಂಗದಲ್ಲಿ, ನನ್ನ ಒಂದು ಮಾಧ್ಯಮದಲ್ಲಿ ಆ್ಯಂಡ್ ರಿಯಾಲಿಟಿ ಶೋಗಳಲ್ಲಿ ಜನರಿಗೆ ಎಂಟರ್ಟೈನ್ ಮಾಡಬೇಕು ಅಂತ ಇದ್ದಿದ್ದು. ಅದರಿಂದ ಒಂದು ಮಟ್ಟಕ್ಕೆ ಜನರನ್ನ ರೀಚ್ ಆಗೋದಕ್ಕೆ ಸಾಧ್ಯ ಆಗಿದೆ ಅಂತ ಅಂದ್ಕೊಂಡಿದ್ದೆ. ಸೊ ನೀವು ಮಾಡಿದ ಫಸ್ಟ್ TV ಶೋ ನ್ಯೂಸ್ ಚಾನಲ್ ಶೋ ಆಗಿತ್ತು ಅಂತಕ್ಕಂಥದ್ದು ನಮ್ಮ ಒಂದು... ಇಲ್ಲ, ನಾನು ಮಾಡಿದ್ದು ಕೇಬಲ್ ನೆಟ್ವರ್ಕಲ್ಲಿ ಫಸ್ಟು ಆಡು ಆಟ ಆಡು ಅಂತ ದಟ್ ವಾಸ್ ಕಾಲ್ಡ್. ಇಟ್ ವಾಸ್ ಅ ಸ್ಮಾಲ್ ಗೇಮ್ ಶೋ, ಚಿಕ್ಕದೊಂದು ಇದರಲ್ಲಿ ಮಾಡಿದ್ದು. ವೆರಿ ವೆರಿ ಸ್ಮಾಲ್ ಸ್ಟುಡಿಯೋ ಫಸ್ಟ್ ನಾನು ಮಾಡಿದ್ದದು. ಆ್ಯಂಡ್ ಅದಾದಮೇಲೆ ಇಟ್ ಟುಕ್ ಆಫ್. ಸೊ ನೀವು TV ಶೋಗಳನ್ನ ಮಾಡ್ತಿದ್ದಾಗ ಅಪ್ಪಾಜಿಯವರ ಒಂದು ಅಂದರೆ ಅವರ ಒಂದು ಅಭಿಪ್ರಾಯ ಏನಾಗಿತ್ತು? ಅವ್ರು ಯಾವ ರೀತಿಯಾಗಿ TV ಶೋ ಮಾಡಿದಾಗ ನಮ್ಮ ತಂದೆ ಇರಲಿಲ್ಲ, ಸೀರಿಯಲ್ ಮಾಡಿದಾಗಿದ್ರು. ಸೊ ಕೃಷ್ಣ, ನೀವು ಕೂಡ ಕಲಾವಿದರು, ನೀವು ಕೂಡ ಸೀರಿಯಲ್ ಮೂಲಕವಾಗಿ ಹಾಗೇನೇ ನೃತ್ಯವನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ಮಾಡ್ತೀರಾ. ಸೊ ನೀವು ಸೀರಿಯಲ್ಗೆ ಎಂಟ್ರಿ ಆದಂಥ ಬಗ್ಗೆ ಹೇಗೆ? ನಮ್ಮ ತಂದೆಯವರು ರಂಗಭೂಮಿ ಕಲಾವಿದರು. ಸೊ ಅವ್ರ ಜೊತೆಗೆ ನಾನು ತುಂಬ ಚಿಕ್ಕ ವಯಸ್ಸಿಂದನೇ ನಾಟಕಗಳೆಲ್ಲ ಮಾಡ್ಕೊಂಡು ಬರ್ತಾಯಿದ್ದೆ. 3rd ಸ್ಟ್ಯಾಂಡರ್ಡಲ್ಲಿದ್ದೆ ನಾನು ಫಸ್ಟು ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡುವಾಗ, ಅದು ನಮ್ಮ ತಂದೆ ಜೊತೆಲೆ. ಸೊ ಹಾಗಾಗಿ ಹಾಡ್ತಾ ಇದ್ದೆ ನಾನು. ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಕಲಿತೆ, ಸೀನಿಯರ್ವರೆಗೂ ಆಗಿತ್ತು. ಸೊ ಬಿ ಸುರೇಶ್ ಅಂಕಲ್ಲು ಸಿಂಗರ್ ಪ್ಲಸ್ ಅವರು ಆ್ಯಕ್ಟರ್ ಆಗಿರಬೇಕು ಅಂತ. ಸೊ ಅವರೆಲ್ಲ ನಮ್ಮ ಅಪ್ಪಂಗೆ ತುಂಬ ಕ್ಲೋಸ್ ಆಗಿರೋವಂಥ ಫ್ರೆಂಡ್ಸ್. ಸೊ ಹಾಗಾಗಿ ನಿನ್ನ ಮಗಳನ್ನೇ ಒಂದು ಆಡಿಷನ್ ಲುಕ್ ಟೆಸ್ಟ್ ಮಾಡೋಣ ಅಂತ ಹೇಳಿ ಲುಕ್ ಟೆಸ್ಟ್ ಎಲ್ಲ ಆಯಿತು. ಸೊ ಇನ್ನೊಂದು ವಾರದಲ್ಲೇ ನನಗೆ ಕಾಲ್ ಬಂತು. ಸೊ ಅದಕ್ಕೂ ಮುಂಚೆ ನಾನು ಸುಮಾರು ಸೀರಿಯಲ್ಗಳೆಲ್ಲ ಮಾಡಿದ್ದೆ, ಬಟ್ ನನಗೆ ತುಂಬ ಹೆಸರು ತಂದುಕೊಟ್ಟಿದ್ದು ಅಂತಂದರೆ ಗುಪ್ತಗಾಮಿನಿ.